ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ, ಮೊದಲನೇದಾಗಿ ಭಾರತ್ ಡೈನಾಮಿಕ್ ಲಿಮಿಟೆಡ್ ಎನ್ನುವ ಶೇರ್ನ ಬಗ್ಗೆ ನೋಡುವ. ಈ BDLನಲ್ಲಿ ಇವತ್ತು 5% ಇಳಿಕೆಯಾಯಿತು. ಇದಕ್ಕೆ ಪ್ರಮುಖ ಕಾರಣ ಏನಂದರೆ, ಬ್ರೆಜಿಲ್ನಿಂದ ಒಂದು ನ್ಯೂಸ್ ಬರ್ತಿದೆ. ಅದೇನೆಂದರೆ, ಮೊದಲು ಒಪ್ಪಂದ ಮಾಡಿಕೊಂಡಿರುವ ಪ್ರಕಾರ ಬ್ರೆಜಿಲ್ನವರು ಭಾರತದಿಂದ ಆಕಾಶ್ ಮಿಸೈಲ್ ಎನ್ನುವುದನ್ನು ಪರ್ಚೇಸ್ ಮಾಡಬೇಕಾಗಿತ್ತು. ಆದರೆ ಆ ಡೀಲಿಗೆ ಕ್ಯಾನ್ಸಲ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಯಾಕೆಂದರೆ ಅವರು ಅದೇ ಸೇಮ್ ಮಿಸೈಲನ್ನು ಇಟಲಿಯಿಂದ ಪರ್ಚೇಸ್ ಮಾಡ್ತಿದ್ದಾರೆ ಎನ್ನುವ ನ್ಯೂಸ್ ಬರ್ತಿದೆ. ಇದರಿಂದಾಗಿ BDL ಶೇರ್ನಲ್ಲಿ ಇವತ್ತು ಇಳಿಕೆ ಆಯಿತು. ಯಾಕೆಂದರೆ BDLನವರೇ ಈ ಆಕಾಶ್ ಮಿಸೈಲ್ನ ಪ್ರೊಡ್ಯೂಸರ್. ಸೊ ಇದರಿಂದಾಗಿ BDL ಶೇರ್ನಲ್ಲಿ ಸ್ವಲ್ಪ ಇವತ್ತು ಇಳಿಕೆ ಆಯಿತು. ಇನ್ನು ಮುಂದಿನ ಶೇರ್ನ ಬಗ್ಗೆ ನೋಡೋದಾದರೆ ಟಿ ಸಿ ಎಸ್ನ ರಿಸಲ್ಟ್ ಇವತ್ತು ಬಂತು. ರಿಸಲ್ಟ್ನಲ್ಲಿ ಆಲ್ಮೋಸ್ಟ್ 6% ಪ್ರಾಫಿಟ್ ತೋರಿಸಿದ್ದಾರೆ. ಆದರೆ ಇಯರ್ ಆನ್ ಇಯರಲ್ಲಿ ಇವರು 1.5% ಗೈನ್ ಆಗಿದೆ ರೆವಿನ್ಯೂದಲ್ಲಿ. ಬಟ್ ಕ್ವಾರ್ಟರ್ 1.5% ಕೆಳಗೆ ಬಂದಿದೆ. ಇದಲ್ಲದೆ TCSನವರು ಪರ್ ಶೇರ್ 11 ರೂಪೀಸ್ ಡಿವಿಡೆಂಡನ್ನು ಕೂಡ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಈ ಕ್ವಾರ್ಟರ್ ಇದೆಯಲ್ಲ, ರೆವಿನ್ಯೂದಲ್ಲಿ ಇಳಿಕೆ ಆಗಲಿಕ್ಕೆ ಪ್ರಮುಖ ಕಾರಣ ಈ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳಿಂದಾಗಿ TCSನ ರಿಸಲ್ಟ್ನಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ರಿಸಲ್ಟ್ ನೋಡೋದಾದರೆ, ಟಾಟಾದ ಇನ್ನೊಂದು ಕಂಪನಿ ಟಾಟಾ ಎಲ್ಕ್ಸಿಯಲ್ಲಿ ಕೂಡ ಇವತ್ತು ರಿಸಲ್ಟ್ ಇತ್ತು. ಅವರದ್ದು ಕೂಡ ಆಲ್ಮೋಸ್ಟ್ 21.5% ಪ್ರಾಫಿಟ್ನಲ್ಲಿ ಇಳಿಕೆಯಾಗಿದೆ. ಮಾರ್ಕೆಟ್ನ ಎಸ್ಟಿಮೇಷನ್ ಇತ್ತಲ್ಲ, ಅದನ್ನು ಬೀಟ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಕ್ವಾರ್ಟರ್ ಮತ್ತು ಇಯರ್ ಆನ್ ಇಯರ್ ಎರಡರಲ್ಲೂ ಕೂಡ ಪ್ರಾಫಿಟಲ್ಲಿ ಇಳಿಕೆಯಾಗಿದೆ. ಪ್ರಾಫಿಟ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇಳಿಕೆಯಾಗಿದೆ. ಸೊ ನಾಳೆ ಸ್ವಲ್ಪ ಕರೆಕ್ಷನ್ಗೆ ಕಾಣ್ಬೋದು ಟಾಟಾ ಎಲ್ಕ್ಸಿ ಶೇರಲ್ಲಿ ಅನಿಸ್ತದೆ. ಆದರೆ ಅದೇ ಇನ್ನೊಂದು ಕಡೆಯಿಂದ TCS ಮಾರ್ಕೆಟ್ ಎಸ್ಟಿಮೇಷನ್ ಇದೆಯಲ್ಲ, ಕೆಲವು ಜಾಗದಲ್ಲಿ ಬೀಟ್ ಮಾಡಿದೆ. ಕೆಲವು ಬ್ರೋಕರೇಜ್ನವರು ಇಷ್ಟು ಬರುತ್ತೆ ಅಂತ ಹೇಳಿದರು, ಅದಕ್ಕಿಂತ ಜಾಸ್ತಿ ಬಂದಿದೆ. ಕೆಲವನವರು ಏನು ರಿಸಲ್ಟ್ ಬಂದಿದೆ ಅದಕ್ಕಿಂತ ಕಮ್ಮಿ ಎಸ್ಟಿಮೇಟ್ ಮಾಡಿದರು, ಅದಕ್ಕಿಂತ ಜಾಸ್ತಿ ಬಂದಿದೆ. ಸೊ ಇದು 50-50 ರೀತಿ ಇದೆ. ಇನ್ನು ಮುಂದಿನ ನ್ಯೂಸ್ ನೋಡೋದಾದರೆ, ಕೆಲವು ಶೇರ್ಗಳ ಬಗ್ಗೆ ನೋಡುವ. ಮೊದಲನೇದಾಗಿ ಪ್ರೆಸ್ಟೀಜ್ ಎಸ್ಟೇಟ್ ಎನ್ನುವ ಶೇರು ಆಲ್ಮೋಸ್ಟ್ 3% ಏರಿಕೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಮಾರ್ಗನ್ ಸ್ಟೇನ್ಲಿ ಅವರು ಇದನ್ನು ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ದಿನಗಳು ಮೇಲೆ ಹೋಗ್ಬೋದು ಅಂತಿದ್ದಾರೆ. ಸೊ ಅದರಿಂದಾಗಿ ಸ್ವಲ್ಪ ಇವತ್ತು ಶೇರ್ನಲ್ಲಿ ಮೂಮೆಂಟ್ ಇತ್ತು. ಆಲ್ಮೋಸ್ಟ್ 3% ತನಕ ಮೇಲೆ ಹೋಯಿತು. ಮುಂದಿನ ಶೇರು ಪವರ್ ಫಿನಾನ್ಸ್ ಕಾರ್ಪೊರೇಷನ್, PFC ಅಂತಾರೆ ನಾವು ಯೂಶ್ವಲಿ. ಇದು ಕೂಡ ಸೇಮು. ಮಾರ್ಗನ್ ಸ್ಟ್ಯಾನ್ಲಿ ಅನ್ನುವರು ಇದು ಮುಂದಿನ ದಿನಗಳಲ್ಲಿ ಮೇಲೆ ಹೋಗ್ಬೋದು ಎನ್ನುವ ಆಪ್ಷನ್ ನೀಡಿದ್ದಾರೆ, ಕಾಲ್ ಆಪ್ಷನ್. ಇದರಿಂದಾಗಿ ಇವತ್ತು ಪವರ್ ಫಿನಾನ್ಸ್ ಆಗಿರ್ಬೋದು, RECಯಲ್ಲಿ ಸ್ವಲ್ಪ ಮೇಲೆ ಹೋಗಿದೆ ಶೇರು. ಮುಂದಿನದು ಕ್ರಿಕ್ ಸ್ಯಾಕ್ ಎನ್ನುವ ಒಂದು IPO. ಇದು ರೀಸೆಂಟಾಗಿ ಬಂದ IPO. ಇದು 4 ದಿವಸದ ಮೊದಲು ಇದು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಇದು ಆಲ್ಮೋಸ್ಟ್ ಇವತ್ತು 10% ಅಪ್ಪರ್ ಸರ್ಕ್ಯೂಟನ್ನು ಹಿಟ್ ಆಯಿತು. ಇವತ್ತು ಇಶ್ಯೂ ಪ್ರೈಸ್ ಇದ್ದದೇ 245. ಆದರೆ ಆಲ್ಮೋಸ್ಟ್ 3 to 4 ಡೇಸಲ್ಲಿ ಇದು ಆಲ್ರೆಡಿ 338 ಟಚ್ ಮಾಡಿದೆ. ಮುಂದಿನ ಶೇರ್ ಇರೇಡಾ, ರಿಟೇಲ್ ಇನ್ವೆಸ್ಟರ್ ಫೇವರೇಟ್ ಶೇರು. ಇದು ಕೂಡ ಇವತ್ತು 2% ಏರಿಕೆಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ, ಇವರು ಜೂನ್ ಕ್ವಾರ್ಟರ್ ಇತ್ತು ಎಸ್ಟಿಮೇಷನ್ ಕೊಟ್ಟಿದ್ದರು. ಅಂದರೆ ಲೋನ್ ಸ್ಯಾಂಕ್ಷನ್ ಆಗಿರ್ಬೋದು, ಲೋನ್ ಡಿಸ್ಬರ್ಸ್ಮೆಂಟ್ ಅದು ಒಳ್ಳೆ ರೀತಿಯಲ್ಲಿ ಆಗಿದೆ. ಇದರಿಂದಾಗಿ ಈ ಶೇರ್ ಇವತ್ತು ಒಳ್ಳೆಯದು ಮೇಲೆ ಹೋಗಿದೆ. ಇದು ಕೊನೆಯದಾಗಿ ACME ಸೋಲಾರ್ ಎನ್ನುವ ಶೇರ್. ಇದು ಕೂಡ ಆಲ್ಮೋಸ್ಟ್ ಇವತ್ತು 10% ಮೇಲೆ ಹೋಗಿದೆ. ಮುಂದಿನ ಒಂದು ಡಿವಿಡೆಂಡ್ ಶೇರ್ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಅದೇ PTC ಇಂಡಿಯಾ ಎನ್ನುವ ಶೇರು. ಇದರ ಪ್ರೈಸ್ ಇರೋದು ನೀವು ನೋಡಿರ್ಬೋದು, ಖಾಲಿ 182 ರೂಪಾಯಿ ಇದೆ. ಬಟ್ ಇವರು ಇವತ್ತು ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 6.7 ರೂಪೀಸ್, ಅಂದರೆ 67% ಅವ್ರದ್ದು ವ್ಯಾಲ್ಯೂ. ಒಂದು 182 ರೂಪಾಯಿ ಇರುವ ಶೇರು 6 ರೂಪಾಯಿ 70 ಪೈಸೆ ಡಿವಿಡೆಂಡ್ ಕೊಡ್ತಾರೆ ಅಂದರೆ ನಿಜವಾಗಿ ಗ್ರೇಟ್ ವಿಷಯ. ಅಲ್ಲದೆ ಇದು ಕೂಡ ಒಂದು ಗೌರ್ಮೆಂಟ್ ಕಂಪನಿಯಾಗಿದೆ, PTC ಇಂಡಿಯಾ. ಇದಾಗಿತ್ತು ಗೆಳೆಯರೆ ಇವತ್ತಿನ ಶೇರ್ ಮಾರ್ಕೆಟ್ನ ಕೆಲವು ಇಂಪಾರ್ಟೆಂಟ್ ಶೇರ್ಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.